ಫ್ಯಾನ್ ಬಾಯ್ ಆ ಸಿನಿಮಾಗೆ. ನಾನು, ನನ್ನ ವೈಫ್ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಅವ್ರಿಗೆ ಎಲ್ಲರೂ, ಇಡೀ ಕರ್ನಾಟಕ ಜನತೆನೇ ಫ್ಯಾನ್ ಬಾಯ್. ಆ ಟೈಮಲ್ಲಿ ಅದು ಏನೋ ಆಗಿಲ್ಲದೆ ಇರ್ಬೋದು, ಬಟ್ ಇವತ್ತಿನ ದಿನ ರಿಲೀಸ್ ಮಾಡಿದ್ರು ಎಲ್ಲರೂ ನೋಡ್ತಾರೆ. ಅದು ನನಗೆ ತುಂಬ ಖುಷಿ ಇದೆ. ಆಮೇಲೆ ಶಾಂತಿ ಕ್ರಾಂತಿ ಇಸ್ ಅವರ್ ಬ್ರ್ಯಾಂಡ್. ಆ್ಯಕ್ಚುಲಿ ನಮ್ಮ ಕನ್ನಡ ಶಾಂತಿ ಕ್ರಾಂತಿನ ಯಾವುದಾದ್ರು ಒಂದು ಸಿನಿಮಾ ಇನ್ಸ್ಟಿಟ್ಯೂಟಲ್ಲಿ ಸಿನಿಮಾನ ಕೊಟ್ಟು ಅದನ್ನು ಅವ್ರು ಸ್ಟಡಿ ಮಾಡೋಕ್ಕೆ ಕೊಡಬೇಕು ಆ್ಯಕ್ಚುಲಿ. ಸೊ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಿಕಾಸ್ ಆ ಟೈಮ್ಗೆ ಆ ಇನ್ವೆಸ್ಟ್ಮೆಂಟು, ಆ ಥರ ಸ್ಟಾರ್ ಕ್ಯಾಸ್ಟಿಂಗು, ಆ ಥರ ಬೇರೆ ಬೇರೆ ರೀಜನಿಂದ ಆರ್ಟಿಸ್ಟ್ನ ಕರೆಸಿ ಕೆಲಸ ಮಾಡಿಸಿ ಅದನ್ನು ಅಷ್ಟೊಂದು ಜನ ಮಕ್ಕಳು, ಅಷ್ಟೊಂದು ಜನ ಜೂನಿಯರ್ ಆರ್ಟಿಸ್ಟು, ಅಷ್ಟೊಂದು ಜನ ಮೇಯ್ನ್ ಆರ್ಟಿಸ್ಟು ಇದನ್ನೆಲ್ಲ ಟಾಸ್ಕ್ ಮಾಡಿದಾರಲ್ಲ. ಸೊ ನಾನು ಈ ಸಿನಿಮಾನ ಯಾವುದಾದ್ರು ಸಿನಿಮಾ ಇನ್ಸ್ಟಿಟ್ಯೂಟಿಗೆ ಕೊಟ್ಬಿಟ್ಟು ಸ್ಟಡಿ ಮಾಡಿ ಅಂತ ಕೊಡಬೇಕು ಅಂತ ನನಗೆ ಆಸೆ. ಜೊತೆಗೆ ರಿಲೀಸ್ ಬಗ್ಗೆ ಅವರು ಅಂದರೆ ಕೆಲವೊಂದು ಇದಿದೆ, ಅಂದರೆ ಸ್ಟೆಪ್ಸ್ ಇದೆ ಅದಕ್ಕೆ ಅಂತ ಅದನ್ನೆಲ್ಲ ದಾಟ್ಕೊಂಡೇ ಮಾಡಬೇಕು. ಅದಕ್ಕೆ ಟೈಮ್ ಆಗುತ್ತೆ. ಓಕೆ ಸರ್, ಫೈನಲಿ ಮುದೋಳು ಸಿನಿಮಾದ ಬಗ್ಗೆ ಕನ್ನಡ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಒಂದು ಅದ್ಭುತವಾದಂಥ ಸಿನಿಮಾ, ನೀವೆಲ್ಲ ಮೆಚ್ಚುವಂಥ ಸಿನಿಮಾ, ವಿಕ್ಕಿಯ ಬ್ಲಾಕ್ ಬಸ್ಟರ್ ಆಗುವಂಥ ಸಿನಿಮಾ. ಜೊತೆಗೆ ನಾನು ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಎಲ್ಲರಿಗೂ ಇಷ್ಟ ಆಗುವಂಥ ಕ್ಯಾರೆಕ್ಟರ್ ಮಾಡಿದ್ದೀನಿ. ಒಂದು ಸೋಲ್ ಇದೆ, ಒಂದು ಬ್ಯೂಟಿಫುಲ್ ಸೋಲ್ ಇದೆ ಸಿನಿಮಾದಲ್ಲಿ. ಕತೆ ಇದೆ ಮೇಯ್ನಾಗಿ. ಏನೇನೋ ಜಂಬಲ್ ಆಗಿ ಫಂಬಲ್ ಆಗೋ ಥರ ಏನಿಲ್ಲ. ಮುದೋಳು ಒಂದು ನೀಟ್ ಸ್ಟೋರಿ. ಎಲ್ಲರೂ ನಾನು ಕೇಳ್ಕೊಳ್ಳೋದು ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯೆನ್ಸ್. ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಮುದೋಳು ನೋಡಿದ್ದು ಒಂದು ಬೆಸ್ಟ್ ಅನ್ಸುತ್ತೆ ನನಗೆ. ಎಸ್, ಥ್ಯಾಂಕ್ ಯು ಸರ್ ಅಶು ವೇಗ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಎಸ್, ಇದಾಗಿತ್ತು ಅಭಿಲಾಷ್ ದಳಪತಿಯವರ ಮಾತು. ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಗಂಗಾ ಜಾಧವ್, ಬೆಂಗಳೂರು.